ಕೇಂದ್ರ ಸರ್ಕಾರದಿಂದ ಜೆನ್ಝಿಗೆ ಕೊಟ್ಟಿದ್ದ ಭರವಸೆಯ ಉಲ್ಲಂಘನೆ. ಬಿಹಾರ, ಪಶ್ಚಿಮ ಬಂಗಾಳ, ಅಸ್ಸಾಂ ರಾಜ್ಯಗಳಲ್ಲಿ ವಿದ್ಯಾರ್ಥಿಗಳ ಮೇಲೆ ಕೇಸ್ ದಾಖಲು. ಮತ್ತೆ ಹೋರಾಟದ ಎಚ್ಚರಿಕೆ ಬೆನ್ನಲ್ಲೇ ಯು-ಟರ್ನ್. ಸಂಪುಟ ವಿಸ್ತರಣೆಯತ್ತ ಕಾಂಗ್ರೆಸ್ಸಿಗರ ಚಿತ್ತ. ದೆಹಲಿ ಅಂಗಳದಲ್ಲಿ ಸಚಿವ ಸಂಪುಟದ ಹೈ ವೋಲ್ಟೇಜ್ ಸಭೆ. ರಾತ್ರಿ 8 ಗಂಟೆಗೆ ರಾಹುಲ್ ಗಾಂಧಿ ಜೊತೆ ಚರ್ಚೆ. ಒಂದಲ್ಲ ಎರಡಲ್ಲ, ಸಂಪುಟ ವಿಸ್ತರಣೆಗೆ 5 ಪ್ರತ್ಯೇಕ ಪಟ್ಟಿ. ಸಿಎಂ, ಮಾಜಿ ಸಿಎಂ, ಕೆಪಿಸಿಸಿ ಅಧ್ಯಕ್ಷರಿಂದ ತಲಾ ಒಂದೊಂದು ಲಿಸ್ಟ್. ತಮ್ಮದೇ ಪಟ್ಟಿ ತಯಾರಿಸಿಕೊಂಡಿರೋ ಸುರ್ಜೇವಾಲಾ, ಖರ್ಗೆ. ಬಹುತೇಕ ಇವತ್ತೇ ಫೈನಲ್ ಆಗಲಿದೆ ಕ್ಯಾಬಿನೆಟ್ ಪಟ್ಟಿ. ಗುರುವಾರವೇ ಪ್ರಮಾಣ ವಚನಕ್ಕೆ ಸಿದ್ಧತೆ. ಅಗತ್ಯ ತಯಾರಿ ಆರಂಭಿಸಿದ ಡಿಕೆಶಿ ಸರ್ಕಾರ. 3 ದಿನ ಮಧ್ಯಪ್ರದೇಶ ಪ್ರವಾಸದಲ್ಲಿ ರಾಜ್ಯಪಾಲರು. ಜುಲೈ 30ರ ಮಧ್ಯಾಹ್ನವೇ ಬೆಂಗಳೂರಿಗೆ ಬರುವಂತೆ ಸಿಎಂ ಡಿಕೆಶಿ ಮನವಿ. ಸಕಾರಾತ್ಮಕವಾಗಿ ಗೆಹ್ಲೋಟ್ ಸ್ಪಂದನೆ. ಗಡಿ ಭಾಗದ ಕನ್ನಡಿಗರ ಪಾಲಿನ ನೀರಿನ ಮೇಲೂ ಕಣ್ಣು. ಕರ್ನಾಟಕದ ವಿರುದ್ಧ ಮಹಾರಾಷ್ಟ್ರದಿಂದ ಮತ್ತೊಂದು ಕುತಂತ್ರ. ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ದರೆ ಕೃಷ್ಣಾ ನದಿ ಪಾತ್ರದ ರೈತರಿಗೆ ಭಾರೀ ಸಂಕಷ್ಟ. ಕಾವೇರಿ ವಿಚಾರದಲ್ಲಿ ಇವತ್ತು ಮಹತ್ವದ ಸಭೆ. ನೀರು ಬಿಡಿಸುವಂತೆ ವಾದ ಮಂಡಿಸಲಿರುವ ತಮಿಳುನಾಡು. ದೆಹಲಿಯಲ್ಲಿನ ಸಿಡಬ್ಲ್ಯೂಆರ್ಸಿ ಸಭೆ ಮೇಲೆ ರಾಜ್ಯದ ರೈತರ ಚಿತ್ತ. ಸಿಟಿ ರವಿ ಮುಲ್ಲಾ ಹೇಳಿಕೆಗೆ ಬಿಜೆಪಿ ಪಕ್ಷದಲ್ಲೇ ಮುಜುಗರ. ಸಮರ್ಥನೆ ಮಾಡಲು ಸ್ವಪಕ್ಷೀಯರ ಮೀನಾಮೇಷ. ರಾಜ್ಯ ಬಿಜೆಪಿ ಸಹ ಉಸ್ತುವಾರಿ ಡಾಕ್ಟರ್ ಸುಧಾಕರ್ ರೆಡ್ಡಿ ತೀವ್ರ ಅಸಮಾಧಾನ. ವಿಚ್ಛೇದಿತ ಮಹಿಳೆಗೆ ಫೇಸ್ಬುಕ್ ಸ್ನೇಹಿತನಿಂದ ವಂಚನೆ. ಯುಕೆ ಉದ್ಯೋಗಿ ಅಂತ ಪರಿಚಯಿಸಿಕೊಂಡು 1.7 ಕೋಟಿ ರೂಪಾಯಿ ಪಂಗನಾಮ. ಬೆಂಗಳೂರಿನ ಉತ್ತರ ಸೈಬರ್ ಕ್ರೈಂ ಠಾಣೆಯಲ್ಲಿ ಕೇಸ್. ಪ್ರಿಯಕರನ ಜೊತೆ ಸೇರಿ ಕಳ್ಳತನ ಮಾಡಿದ್ದ ಸೊಸೆ ಲಾಕ್. ಮಾವನ ಮನೆಗೆ ಕನ್ನ ಹಾಕಿದ್ದ ಕಿಲಾಡಿ ಜೋಡಿ ಅಂದರ್. ಹಾಸನ ಗ್ರಾಮಾಂತರ ಪೊಲೀಸರಿಂದ ಖದೀಮರ ಬೇಟೆ. ಪರೀಕ್ಷೆಗೂ ಮುನ್ನವೇ ಪೇಪರ್ ಲೀಕ್ ಆಗಿತ್ತಂತೆ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಅಕ್ರಮ ಬೆನ್ನಲ್ಲೇ ಪಿಡಿಒ ಪರೀಕ್ಷೆಯಲ್ಲೂ ಭ್ರಷ್ಟಾಚಾರ. ಕೆಪಿಎಸ್ಸಿ ವಿರುದ್ಧ ಮತ್ತೊಂದು ಅಕ್ರಮದ ಆರೋಪ. ಅಪರಿಚಿತರಿಂದ ಮಕ್ಕಳಿಗೆ ಚಾಕೊಲೇಟ್ ಕೊಡೋ ಆಮಿಷ. ತಕ್ಷಣ ಹೆದರಿ ಓಡಿದ 2 ವಿದ್ಯಾರ್ಥಿನಿಯರು. ಬ್ಯಾಡಗಿ ಪೊಲೀಸರು ಕ್ರಮ ಕೈಗೊಳ್ಳಬೇಕೆಂದು ಜನರ ಆಗ್ರಹ. ಅಕ್ಕಿ, ತುಪ್ಪದ ಬೆಲೆ ಏರಿಕೆ ಬೆನ್ನಲ್ಲೇ ಮಸಾಲೆ ಪದಾರ್ಥಗಳು ದುಬಾರಿ. ಜೀರಿಗೆ, ಧನಿಯಾ, ಮೆಂತ್ಯೆ ಕಾಳು, ಮೆಣಸಿನಕಾಯಿ ಇನ್ಮೇಲೆ ಬಲು ಖಾರ. ಏಲಕ್ಕಿ, ಲವಂಗ, ಕಾಳು ಮೆಣಸು ದರವು ಗಗನಕ್ಕೇರಿಕೆ. ಪೀಣ್ಯ ಫ್ಲೈಓವರ್ ಕಾಮಗಾರಿ ಚುರುಕು. ಈ ಮಾರ್ಗದಲ್ಲಿ ಆಗಸ್ಟ್ 5ರವರೆಗೆ ರಾತ್ರಿ ಸಂಚಾರ ಬಂದ್. ಹಗಲು ವೇಳೆ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಕ್ರಮ. ಮೈಸೂರಿನ ಹುಳಿಮಾವು ಗ್ರಾಮದಲ್ಲಿ ಚಿರತೆ ಪ್ರತ್ಯಕ್ಷ. ಮಾದಪ್ಪ ಎನ್ನುವವರ ಹಸು ಮೇಲೆ ಚಿರತೆ ದಾಳಿ. ಗ್ರಾಮಸ್ಥರಲ್ಲಿ ಮನೆ ಮಾಡಿದ ಆತಂಕ. ರಿಷಬ್ ಶೆಟ್ಟಿ ನಟನೆಯ ಛತ್ರಪತಿ ಶಿವಾಜಿ ಮಹಾರಾಜ್ ಸಿನಿಮಾಗೆ ಕಲಾವಿದರ ಆಯ್ಕೆ. ಚಿತ್ರಕ್ಕೆ ನಾಯಕಿಯಾಗಿ ಭೂಮಿ ಪಡ್ನೇಕರ್. ಬೆಳವಾಡಿ ಮಲ್ಲಮ್ಮನ ಪಾತ್ರದಲ್ಲಿ ನಟನೆ. ಅಲ್ಲು ಅರ್ಜುನ್, ಲೋಕೇಶ್ ಕನಗರಾಜ್ ಕಾಂಬಿನೇಷನ್ನ ಸಿನಿಮಾಗೆ ನಾಯಕಿಯೇ ಇಲ್ಲ. ಕೈದಿ, ವಿಕ್ರಮ್ ಸಿನಿಮಾಗಳಂತೆ ಇಲ್ಲೂ ಕಥೆಗೆ ಪ್ರಾಮುಖ್ಯತೆ. ಕುತೂಹಲ ಮೂಡಿಸಿದ ಸ್ಕ್ರಿಪ್ಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.